ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2024-25ನೇ ಸಾಲಿನ SSLC ಮಾಡೆಲ್ ಕ್ವಶನ್ ಪೇಪರ್ 3 ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ಇಂಗ್ಲೀಷ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಟೋಟಲ್ 100 ಮಾರ್ಕ್ಸ್ ಇರುತ್ತೆ ಪೇಪರು. ನಿಮಗೆ ಪೇಪರ್ನ ಅಟೆಂಡ್ ಮಾಡೋಕ್ಕೆ 3 ಗಂಟೆ 15 ನಿಮಿಷ ಕಾಲಾವಕಾಶ ಇರುತ್ತೆ. ಫಸ್ಟ್ ಮೇನ್ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಇರುತ್ತೆ. ಈ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್ ನಿಮಗೆ 6 ಮಾರ್ಕ್ಸ್ಗಿರುತ್ತೆ. ಈ ಮೇನ್ನ ಅಟೆಂಡ್ ಮಾಡಬೇಕು ಅಂದರೆ ನೀವು ಆಪ್ಷನ್ನ ನಂಬರ್ ಅಂದರೆ ಆಪ್ಷನ್ ಸಿ ಅಂದರೆ ಸಿ ಅಂತ ಹಾಕಿ ಅದ್ರ ಮುಂದೆ ಆನ್ಸರ್ನ ನೀವು ಬರೀಬೇಕಾಗುತ್ತೆ. ಡೈರೆಕ್ಟಾಗಿ ಹ್ಯಾವ್ ಯು ಆ ಥರ ಏನು ಬರೆಯೋಕೆ ಹೋಗ್ಬೇಡಿ. ವಿತ್ ಸಿ ಏನು ಆಪ್ಷನ್ ಕೋಡ್ ಇದೆಯೋ ಅದನ್ನು ಹಾಕಿ ನೀವು ಬರೀಬೇಕಾಗುತ್ತೆ. ಫಸ್ಟ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಡಿ, ಥರ್ಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಬಿ, ಫೋರ್ತ್ ಒನ್ಗೆ ಆನ್ಸರ್ ಆಪ್ಷನ್ ಸಿ. ಫಿಫ್ತ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ, ಸಿಕ್ಸ್ತ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ 4 ಮಾರ್ಕ್ಸ್ಗಿರುತ್ತೆ. ಅದರಲ್ಲಿ ಫಸ್ಟ್ ಪೇರ್ ಕೊಟ್ಟಿರ್ತಾರೆ ಫಾರ್ ಕ್ವಾಲಿಫೈ, ಡಿಸ್ಕ್ವಾಲಿಫೈ, ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್. ಈ ಥರ ನಾವಿಲ್ಲಿ ಪ್ರಿಫಿಕ್ಸ್ನ ಆ್ಯಡ್ ಮಾಡೋದು ಫಸ್ಟ್ ಪೇರ್ ಕ್ವಶನ್ನ. ಈ ಒಂದು ಮೇನಲ್ಲಿ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಸೆಕೆಂಡ್ ಮೇನಲ್ಲಿ ಕೂಡ ಅಷ್ಟೇ, ಅದು ಡರ್ಮಟಾಲಜಿಸ್ಟ್ ಅಂದರೆ ಸ್ಕಿನ್ನ ಟ್ರೀಟ್ ಮಾಡೋರವರು, ಸೊ ಸ್ಕಿನ್ಗೆ ಅಂತ ಅದು ಆನ್ಸರು. ನೆಕ್ಸ್ಟ್ ಆಮೇಲೆ ಹೈಟ್, ಅದಾದ್ಮೇಲೆ ಪ್ರಿಫರೆನ್ಸ್. ಸೊ ಈ ಒಂದು ಆನ್ಸರ್ಸ್ನ ನೀವಲ್ಲಿ ಡ್ಯಾಶಸಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನಲ್ಲಿ ರೀರೈಟ್ ಹ್ಯಾಸ್ ಡೈರೆಕ್ಟೆಡ್ ಅಂತಿದೆ. ಅದು ಆಕ್ಟಿವೈಸ್ ಪ್ಯಾಸಿವೈಸ್ ಕ್ವಶನ್. ಅದಕ್ಕೆ ಆನ್ಸರ್ ನ್ಯೂ ವರ್ಕರ್ಸ್ ವರ್ ಹೈರ್ಡ್ ಬೈ ದ ಕಂಪನಿ ಲಾಸ್ಟ್ ಇಯರ್. ನೆಕ್ಸ್ಟ್ 12th ಒನ್ ಕ್ವಶನಲ್ಲಿ ಫ್ರೇಮ್ ಅ ಕ್ವಶನ್ ಟ್ಯಾಗ್ ಟು ಅಂಡರ್ಲೈನ್ ದ ವರ್ಡ್ ಹ್ಯಾಸ್ ಅ ಆನ್ಸರ್. ಆನ್ಸರ್ ಇದೆ, ನೀವು ಅದಕ್ಕೆ ಕ್ವಶನ್ನ ಫ್ರೇಮ್ ಮಾಡಬೇಕಾಗುತ್ತೆ. ವೆನ್ ಡಿಡ್ ಹಿ ವೆಂಟ್ ಟು ಇಂಗ್ಲೆಂಡ್ ಟು ಸ್ಟಡಿ ಲಾ. ನೆಕ್ಸ್ಟ್ ಕ್ವಶನ್ ನಂಬರ್ 13ನಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಶಿ ವಾಸ್ ನಾಟ್ ಓನ್ಲಿ ಸ್ಯಾಡ್ ಬಟ್ ಆಲ್ಸೋ ಆ್ಯಂಗ್ರಿ. ನೆಕ್ಸ್ಟ್ ಫೋರ್ತ್ ಮೇನ್ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 1 ಮಾರ್ಕ್. ಇದನ್ನ ನೀವು ಸೆಂಟೆನ್ಸ್ ಟೈಪಲ್ಲಿ ಬರೀಬೇಕು. ನಾನು ಡೈರೆಕ್ಟಾಗಿ ವರ್ಡಲ್ಲಿ ಬರೆದಿದ್ದೀನಿ. ನೀವು ಕ್ವಶನ್ ಇರೋ ಸೆಂಟೆನ್ಸ್ನ ಆ್ಯಡ್ ಮಾಡಿ ನೀವು ಆ ಒಂದು ಮೇನ್ಗೆ ನೀವು ಆನ್ಸರ್ ಮಾಡಿ. ಫೋರ್ತ್ ಮೇನ್ಗೆ ಆನ್ಸರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತೆ ಅಥವಾ ನಿಮಗೆ ನೋಟ್ಸ್ ಕೂಡ ಬರೆಸಿರ್ತಾರೆ. ಸಿಕ್ಸ್ತ್ ಮೇನ್ ನೋಡಿ, ರೀರೈಟ್ ಹ್ಯಾಸ್ ಡೈರೆಕ್ಟೆಡ್. ಇದು ಪಾಸಿಟಿವ್ ಡಿಗ್ರಿಲೂ ಕೂಡ ಬರೀಬೇಕು ನಾವು, ಹಾಗೆ ಸೂಪರ್ಲೇಟಿವ್ ಡಿಗ್ರಿಲೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಅವ್ರು ಕೊಟ್ಟಿರೋ ಕ್ವಶನು ಕಂಪ್ಯಾರೇಟಿವ್ ಡಿಗ್ರಿಲಿ ಇರೋದು. ನೆಕ್ಸ್ಟ್ ಮೇನ್ ನೋಡಿ 26 ಕ್ವಶನ್ ನಂಬರ್. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಹೀ, ಸೋ, ದಟ್, ಟು. ಕ್ವಶನ್ ಏನಿದೆ, ಹೀ ಈಸ್ ಟಯರ್ಡ್, ಹೀ ಕೆನಾಟ್ ವಾಕ್. ಆನ್ಸರ್ ಏನು ಬರುತ್ತೆ, ಹೀ ಈಸ್ ಸೋ ಟಯರ್ಡ್ ದಟ್ ಹೀ ಕೆನಾಟ್ ವಾಕ್. ಅದೇ ಥರ ಹೀ ಈಸ್ ಟು ಟಯರ್ಡ್ ಟು ವಾಕ್. ನೆಕ್ಸ್ಟ್ ಮೇನಲ್ಲಿ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಇದೆ. ಕೊಟ್ಟಿರುವಂಥ ಸೆಂಟೆನ್ಸ್ನ ನೀವು ಅದನ್ನು ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಕೋಟ್ ಫ್ರಮ್ ಮೆಮೊರಿ ಅಂತಿದೆ. ಮೈ ಲೆಗ್ಸ್ ಆರ್ ಪಿಲ್ಲರ್ಸ್. ಇದು 2 ಪೊಯಮ್ನ ಕೊಟ್ಟಿದ್ದಾರೆ. ಈ 2 ಪೊಯಮಲ್ಲಿ ನೀವು ಯಾವುದಾದ್ರು ಒಂದು ಪೊಯಮ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನಿಮಗೆ ಯಾವ್ದು ಗೊತ್ತೋ ಆ ಒಂದು ಪೊಯಮ್ನ ನೀವು ಪರ್ಫೆಕ್ಟಾಗಿ ಗೊತ್ತಿರೋ ಪೊಯಮ್ನ ನೀವಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್ ಮೇನು 7 to 8 ಸೆಂಟೆನ್ಸ್ನ ಬರೀರಿ ಅಂತಿದೆ. 3 ಕ್ವಶನ್ ಇದೆ, 1 ಕ್ವಶನ್ ಆಪ್ಷನ್ ಇರುತ್ತೆ. ಟೋಟಲ್ ನಿಮಗೆ 12 ಮಾರ್ಕ್ಸ್. ನೆಕ್ಸ್ಟ್ ಮೇನಲ್ಲಿ ಪ್ಯಾಸೇಜ್ ಇದೆ. ಪ್ಯಾಸೇಜ್ನ ಓದಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ ಅಲ್ವಾ, ಸೊ ಆ 2 ಕ್ವಶನ್ಸ್ ಕೂಡ ನೀವಿಲ್ಲಿ ಆನ್ಸರ್ ಮಾಡಬೇಕಾಗಿದೆ. ಈ ಮೇನಿಂದ ನಿಮಗೆ 4 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಎಸ್ಸೆ ರೈಟಿಂಗು 5 ಮಾರ್ಕ್ಸ್ಗಿದೆ. ಅದಾದಮೇಲೆ ಲೆಟರ್ ರೈಟಿಂಗ್ ಕೂಡ 5 ಮಾರ್ಕ್ಸ್ ಇದೆ. ಫಾರ್ಮಲ್ ಲೆಟರ್, ಇನ್ಫಾರ್ಮಲ್ ಲೆಟರ್, ನಿಮಗೆ ಪರ್ಫೆಕ್ಟ್ ಆಗಿರೋ ಗೊತ್ತಿರೋ ಒಂದು ಲೆಟರ್ನ ನೀವು ಚೂಸ್ ಮಾಡಿ ಬರೀರಿ. ಥ್ಯಾಂಕ್ ಯು.